ಒಬ್ಬ ರೈತ ಆಲೂಗಡ್ಡೆ ಬೆಳೀತಿದ್ದ. ತರುಣ, ಪ್ರತಿ ಸಲ ಹೊಸ ಹೊಸ ಬೆಳೆ ಮಾಡೋನು, ಚೆನ್ನಾಗಿ ಬೆಳೆಯೋನು, ಪ್ರಯತ್ನಶೀಲ. ಆ ಇಡೀ ಊರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆಲೂಗಡ್ಡೆನೇ ಬೆಳೆಯೋರು. ಅದು ಆಲೂಗಡ್ಡೆ ಬೆಳೆಯೋ ಊರಂತೆ ಹೆಸರು. ನಿಮ್ಗೆ ನೋಡ್ಕೋಬೇಕೇನಾಗ್ತದೆ, ಆಲೂಗಡ್ಡೆ ಬೆಳೆದಾಗ ಎಲ್ಲ ಕಿತ್ತಬೇಕು, ತುಂಬಾ ಮಣ್ಣು ಇರುತ್ತೆ, ತೊಳಿಬೇಕು, ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು. ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಅವನ ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ ಮಾಡಬೇಕು. ಎರಡಕ್ಕೂ ಬೇರೆ ಬೇರೆ ರೇಟ್ ಸಿಗುತ್ತಲ್ಲ, ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಒಂದು 10 ಆಳು ಹಚ್ಚಿ ಬೇರೆ ಬೇರೆ ಚೀಲದಲ್ಲಿ ಹಾಕಿ ತುಂಬಿಸಿಡೋದು, ದೊಡ್ಡ ಆಲೂಗಡ್ಡೆನ ಬೇರೆ ಚೀಲ ತುಂಬಿಸಿಡೋದು ಎಲ್ಲ ಮಾಡೋರು. ಹೀಗೆಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋ ತನಕ ಸ್ವಲ್ಪ ಸಮಯ ಆಗ್ತಾ ಇತ್ತು. ಆದ್ರೆ ವಿಚಿತ್ರ ಅಂದ್ರೆ, ಈ ತರುಣ ಇದ್ದಾನಲ್ಲ ಆಲೂಗಡ್ಡೆ ಬೆಳೆಯೋನು, ಎಲ್ಲರಿಗಿಂತ ಮೊದಲು ಮಾರ್ಕೆಟಿಗೆ ಅವನೇ ಹೋಗೋನು. ಒಂದು ಮಾರ್ಕೆಟಿಗೆ ಮೊದಲು ಹೋದಾಗ ನಿಮ್ಗೆ ಒಳ್ಳೆ ರೇಟ್ ಸಿಗ್ತದಲ್ಲ, ಬೆಲೆ ಸಿಗ್ತದೆ, ಲಾಭ ಬರೋದು. ಇವರಂತ ಇದ್ರು, ಅವನು ಎಂದೂ ಹೀಗೆ ಆಲೂಗಡ್ಡೆ ಬೇರ್ಪಡಿಸಿದ್ ನೋಡಲೇ ಇಲ್ಲ ನಾವು. ಅವನ್ನೆಲ್ಲ ಬೇರೆ ಬೇರೆ ಮಾಡಿ ವಿಂಗಡಣೆ ಮಾಡಿ ತಗೊಂಡು ಹೋಗ್ಬೇಕಲ್ಲ, ಅವ್ನು ವಿಂಗಡಣೆ ಮಾಡಿದ್ದ ನೋಡ್ಲಿಲ್ಲ ನಾವು. ಸೀದಾ ಮಾರ್ಕೆಟಿಗೆ ಹೋಗ್ತಾನೆ. ಅವನ್ ಹೆಂಗ್ ವಿಂಗಡಣೆ ಮಾಡಿದ, ಯಾವಾಗ ಮಾಡಿದ ನೋಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಕಂಡುಹಿಡಿಬೇಕು ಅವ್ನು ಹೇಗ್ ಮಾಡ್ತಾನೆ ನೀವು ಅಂತ ಕುತೂಹಲ. ಒಂದ್ಸಲ ಒಂದಿಷ್ಟು ಗುಟ್ಟಾಗಿ ರೈತರು ಇವನು ಹಿಂಬಾಲಿಸಿದ್ರು. ಅವನೇನ್ ಮಾಡಿದ ಗೊತ್ತಾ, ನೆಲದಿಂದ ಆಲೂಗಡ್ಡೆ ಕಿತ್ತ ಮೇಲೆ ಎಲ್ರಂಗ ತೊಳೆದ, ಒಣಗಿಸಿದ, ಬೇರ್ಪಡಿಸ್ಲೇ ಇಲ್ಲ. ಚೀಲದಲ್ಲೂ ತುಂಬಲಿಲ್ಲ. ವಿಚಿತ್ರ ಅಂದ್ರೆ, ಇವರೆಲ್ಲ ಸಣ್ಣ ಸಣ್ಣ ಚೀಲಗಳಲ್ಲಿ ತುಂಬ್ತಾ ಇದ್ರಲ್ಲ, ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ. ಇವನೇನ್ ಮಾಡ್ಲೇ ಇಲ್ಲ. ಹಾಗೆ ಆಲೂಗಡ್ಡೆ ರಾಶಿಯನ್ನ ಒಂದು ವ್ಯಾನ್ ಅಲ್ಲಿ ಹಾಕೊಂಡ್ಬಿಡೋನು, ಲಾರಿಯಲ್ಲಿ ಹಾಕೊಂಡು ಪಟ್ನ ಮಾರ್ಕೆಟಿಗೆ ಹೋಗ್ಬಿಟ್ಟ. ಮಾರ್ಕೆಟಿಗೆ ಹೋಗಿ ನೋಡಿದಾಗ ಕೇಳ್ತಾರೆ ಇವರು ರೈತರು, ಉಳಿದ ಬಾಕಿ ರೈತರು, ಇಲ್ಲ ಬೇರ್ಪಡಿಸ್ಕೊಂಡೇ ಬಂದಿದ್ದ ಅವನು ಅಂದ್ರು. ಹೆಂಗ್ ಬೇರ್ಪಡಿಸ್ಕೊಂಡ? ನಾವು 8-10 ದಿವಸ ಮಾಡ್ತೀವಿ ಬೇರ್ಪಡಿಸಬೇಕಾದ್ರೆ, ಇನ್ನು ಲಾರಿಯಲ್ಲಿ ಹಾಕೊಂಡಿದ್ದು 1 ತಾಸಲ್ಲಿ ಮಾರ್ಕೆಟೆ ಮುಟ್ಟಿದ್ದಾನೆ, ಯಾವಾಗ ಬೇರ್ಪಡಿಸಿದ ಇವನು? ಕೂತೂರ ತಡಿಲಾರದೆ ರೈತರು ಹೋಗಿ ಆ ತರುಣನ್ ಕೇಳಿದ್ರು, ನಿಂದೇನೋ ಸೀಕ್ರೆಟ್ ಇದೆಯಪ್ಪ, ಇದು ಹೇಗೆ ಸಪರೇಟ್ ಮಾಡ್ತೀಯ, ಎಲ್ಲಾನು ಬೇರೆ ಬೇರೆ ಮಾಡೋದು ಹೆಂಗೆ, ಯಾವಾಗ ಮಾಡ್ತೀಯ ನೀನು ಅಂತ. ಆತ ನಕ್ಕು ಬಿಟ್ಟು ಹೇಳಿದ, ಅಯ್ಯೋ ಆ ವಿಂಗಡಣೆ ಮಾಡೋ ಕಾರಣನೇ ಇಲ್ಲ ಅಂದ. ಯಾಕಪ್ಪ ಅಂತ ಕೇಳಿದ್ರು. ನಾನೇನ್ ಮಾಡ್ತೀನಿ ಗೊತ್ತಾ, ಆಲೂಗಡ್ಡೆ ಲಾರಿಯಲ್ಲಿ ಹಾಕ್ಬಿಡ್ತೀನಿ. ನಮ್ಮ ತೋಟದಿಂದ ನಾವು ಮಾರ್ಕೆಟಿಗೆ ಹೋಗೋ ತನಕನು ರಸ್ತೆ ಎಷ್ಟು ಕೆಟ್ಟಾಗಿದೆ ಅಂತ ಗೊತ್ತಲ್ಲ ನಿಮಗೆ, ಬರೀ ಹಳ್ಳ ಕೊಳ್ಳ. ಪಟ್ಟಣ ಮುಟ್ಟೋ ತನಕ ಲಾರಿ ಧಡ 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 ಹಾರ್ಕೊಂಡು ಕುಣ್ಕೊಂಡೇ ಹೋಗ್ತಾ ಇರುತ್ತೆ. ಹೀಗೆ ಲಾರಿ ಎತ್ತಿ ಎತ್ತಿ ಹಾಕುವಾಗ ಆಲೂಗಡ್ಡೆಗಳು ತಾವೇ ಬೇರ್ಪಡ್ತಾವೆ, ನೀವೇನ್ ಬೇರ್ಪಡಿಸೋ ಕಾರಣ ಇಲ್ಲ. ದೊಡ್ಡವಾದಂತ ಭಾರವಾದಂತ ಆಲೂಗಡ್ಡೆ ಕೆಳಗೆ ಹೋಗಿ ಕೂತ್ಕೊಂಡ್ರೆ ಹಗರವಾದ ಚಿಕ್ಕ ಆಲೂಗಡ್ಡೆ ಮೇಲೆ ಬರ್ತಾವೆ. ನಾನು ಹೋಗೇನ್ ಮಾಡ್ತೀವಿ, ನಾನು, ನನ್ನ ಹೆಂಡತಿ, ನನ್ನ ಸ್ನೇಹಿತರು ಒಂದಿಬ್ಬರಿದ್ದಾರೆ, ಸರ ಮೇಲೆ ಬಂದದ್ದೆಲ್ಲ ತುಂಬಿ ಒಂದ್ ಕಡೆ ಕೊಡ್ತೇನೆ, ಕೆಳಗೆ ಉಳಿದಿದ್ದೆಲ್ಲ ಬೇರೆ ಕಡೆ ಕೊಡ್ತೇನೆ, ಬೇರ್ಪಡಿಸೋಕೆ ಯಾಕೆ ಹೋಗ್ಬೇಕು ಅಂದ. ಹೌದಲ್ಲ, ಕೂಲಿ ವ್ಯರ್ಥ ಮಾಡ್ಕೊಂಡ್ವಿ, ನಾವು ಸಮಯ ವ್ಯರ್ಥ ಮಾಡ್ಕೊಂಡ್ವಿ, ಇವನೇನೂ ಮಾಡೋದಿಲ್ಲ. ನೋಡಿ, ಆ ಲಾರಿಯಲ್ಲಿ ಹೋಗುವಾಗ ಆ ಧಡ 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 ಅಂತ ಹಾರ್ಕೊಂಡದ್ದೇನೆ ಆಲೂಗಡ್ಡೆನ ಬೇರ್ಪಡಿಸಂಗಾಯ್ತಲ್ಲ. ಇದನ್ನ ಕೇಳಿದ ನನಗೆ ಅನಿಸಿದ್ದು ಅಂದ್ರೆ, ನಮ್ಮ ಜೀವನನೂ ಹಾಗೆ ಅಲ್ವಾ? ನಮ್ಮ ಜೀವನ ಸಾಗುವಾಗ ಕಷ್ಟದ ಸಮಯ ಬರ್ತದೆ. ಕಷ್ಟದ ಸಮಯ ಅಂದ್ರೆ ಕೆಟ್ಟ ದಾರಿ, ಅದು ಎತ್ತಿ ಎತ್ತಿ ಹಾಕ್ತದೆ ನಿಮ್ಮನ್ನ, ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎತ್ತಿ ಎತ್ತಿ ಹಾಕ್ಬಿಡ್ತದೆ ಆ ಕಾಲ. ಈ ಕಾಲ ಪಾರಾದೀತ ಯಾವಾಗ ಅಂತ ಅನ್ಸ್ಬಿಡುತ್ತೆ. ಒಂದ್ಸಲ ಕಷ್ಟ ಬಂದಾಗ ಅನ್ಸಲ್ವಾ, ಅಯ್ಯೋ ಎಂದ್ ಪಾರಾಗ್ತೀವಪ್ಪ ಇದರಿಂದ ಅಂತ ಅನ್ಸಲ್ಲ. ಅದು ಕಷ್ಟದ ಹಾದಿ. ಈ ಕಷ್ಟದ ಸಮಯ ಬಂದಾಗ ಮಾತ್ರ ದೊಡ್ಡವರ್ಯಾರು ಚಿಕ್ಕವರು ಯಾರು ಎಂಬ ವಿಂಗಡಣೆ ಆಗಿ ಹೋಗ್ತದೆ ಮನುಷ್ಯನಲ್ಲಿ. ದೊಡ್ಡವರು ಕಷ್ಟ ಬಂದಾಗ ಮೌನದಲ್ಲಿ ತುಟಿಗಚ್ಚಿ ಗಟ್ಟಿಯಾಗಿ ತಾಳ್ಕೊಂಡು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಉಳಿದವರು ಹೌಹಾರಿ ಸಮಚಿತ್ತವನ್ನು ಕಳ್ಕೊಂಡು ಜೀವನದ ಅವಕಾಶಗಳನ್ನು ಕಳ್ಕೊತಾರೆ. ಜೀವನದ ಕಠಿಣ ದಾರಿಯಲ್ಲಿ ಸಾಗುವಾಗ ನಮಗೆ ಆಲೂಗಡ್ಡೆ ವಿಂಗಡಣೆಗಳ ಕಥೆ ನೆನಪಾದ್ರೆ ಬಹಳ ಒಳ್ಳೆಯದು. ಅದನ್ನ ನಾವಾಗೆ ವಿಂಗಡಣೆ ಮಾಡಬೇಕಂತೆಲ್ಲ. ಕಷ್ಟದ ಸಮಯ ಬಂದಾಗ ನಾವು ಯಾವ ಭಾಗಕ್ಕೆ ಸೇರ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಆಲೂಗಡ್ಡೆ ವಿಂಗಡಣೆಗೆ ಹೇಗೆ ಬೇರೆ ಕೆಲಸ ಬೇಕಾಗಿಲ್ವೋ, ಕೆಟ್ಟ ದಾರಿ ಸಾಕೋ ಹಾಗೆ ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟದ ಪರಿಸ್ಥಿತಿಗಳು ನಮ್ಮನ್ನ ದೊಡ್ಡವರನ್ನಾಗಿ ಸಣ್ಣವರನ್ನಾಗಿ ವಿಂಗಡಿಸ್ತದೆ ಅನ್ನೋ ನೆನಪಿನಲ್ಲಿರಬೇಕು.